ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಚಿನ್ ಕೆಂಗ್ನಾಳ್ ಮಾತಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮೂವಿ ಟಾಪಿಕ್ ಶಂಬಾಲ. ಶಂಬಾಲ ಮೂವಿ ಒಂದು ತೆಲುಗು ಫಿಲ್ಮ್ ಐತಿ. ಬೆಸ್ಟ್ ಕತೆ ಐತಿ, ನೋಡಕ್ ಡಿಫ್ರೆಂಟ್ ಅನಿಸ್ತೈತಿ. ಇದ್ರ ಸ್ಟೋರಿ ಲೈನ್ ಏನಪ್ಪಾ ಅಂತಂದ್ರೆ, ವಿಜ್ಞಾನ ಹೆಚ್ಚೋ ಶಾಸ್ತ್ರ ಹೆಚ್ಚೋ, ಶಾಸ್ತ್ರದಿಂದ ವಿಜ್ಞಾನನೋ ವಿಜ್ಞಾನದಿಂದ ಶಾಸ್ತ್ರನೋ ಅನ್ನುವ ಎಲ್ಲಾ ಪ್ರಶ್ನೆಗಳಿಗೆ ಈ ಮೂವಿ ಒಳಗ ಒಂದು ಉತ್ತರ ಐತಿ. ಸೊ ಮೂವಿ ಸ್ಟಾರ್ಟಿಂಗ್ ಪಾಯಿಂಟ್ ದಾಗ ಏನ್ ಮಾಡ್ತಾರ ಅಂದ್ರ, ಒಂದು ಯುದ್ಧವನ್ನ ತೋರಿಸ್ತಾರ. ಶಿವ ಮತ್ತ ಒಬ್ಬ ರಾಕ್ಷಸನ ನಡುವೆ ಯುದ್ಧವನ್ನ ತೋರಿಸುವಾಗ ಅಲ್ಲಿ ಏನಾಗ್ತೈತಿ, ಯುದ್ಧ ಮಾಡ್ತಾ ಮಾಡ್ತಾ ಇಬ್ರು ಬೆವರ್ತಾರ. ಬೆವರಿನ ಒಂದು ಹನಿ, ಶಿವನ ಬೆವರಿನ ಒಂದು ಹನಿ ಬಂದು ಭೂಮಿ ಮೇಲೆ ಬೀಳ್ತೈತಿ. ಅಲ್ಲಿದಿಂದ ಈ ಸ್ಟೋರಿ ಸ್ಟಾರ್ಟ್ ಆಗ್ತೈತಿ. ಸ್ಟೋರಿ ಸ್ಟಾರ್ಟ್ ಹೆಂಗ್ ಆಗ್ತೈತಿ ಅಂದ್ರೆ, ಶಂಬಾಲ ಊರಾಗ ಒಂದ್ ನೈಟ್ ಉಲ್ಕಾ ಪಿಂಡ ಬಂದು ಬೀಳ್ತೈತಿ. ಉಲ್ಕಾ ಪಿಂಡ ಬಿದ್ದಾಗ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇರ್ತೈತಿ. ಅದು ನೆಗೆಟಿವ್ ಎನರ್ಜಿ ಹೊರಗೆ ಬರ್ತೈತಿ. ಹೊರಗೆ ಬಂದು ಊರಾಗಿನ ಒಂದು ಆಕಳ ಮೇಲೆ ಅಟ್ಯಾಕ್ ಆಗ್ತೈತಿ. ಆಕಳ ಹಾಲು ಕೊಡುವಲ್ಲಿ ರಕ್ತ ಕೊಡ್ತಿರ್ತೈತಿ. ಅದು ಉಲ್ಕಾಪಿಂಡ ಬಿದ್ದಿದ್ದು ಸರ್ಕಾರಕ್ಕೆ ಗೊತ್ತಾಗಿ ಸರ್ಕಾರದವರು ಉಲ್ಕಾಪಿಂಡನ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತೇಳಿ ನಮ್ಮ ಹೀರೋನ ಕಳಿಸ್ತಾರ. ಹೀರೋ ಒಬ್ಬ ಸೈಂಟಿಸ್ಟ್ ಇರ್ತಾನ. ಅವನಿಗೆ ಕಂಪ್ಲೀಟ್ ಶಾಸ್ತ್ರಗಳ ಬಗ್ಗೆ, ದೇವ್ರ ಬಗ್ಗೆ, ದೇವಿನ ಬಗ್ಗೆ ಒಟ್ಟ ನಂಬಿಕೆ ಇರಲ್ಲ. ಸೈಂಟಿಸ್ಟ್ ಶಂಬಾಲ ಊರಿಗೆ ಬರ್ತಾನ. ಶಂಬಾಲ ಊರಿಗೆ ಬಂದಾಗ ಉಲ್ಕಾಪಿಂಡಕ್ಕೆ ಹೋಗಿ ಟೆಸ್ಟಿಂಗ್ ಮಾಡ್ಬೇಕಂತ ಹೇಳ್ತಾರ. ಟೆಸ್ಟಿಂಗ್ ಮಾಡಕ್ ಹೋಗುವಾಗ ಅವನಿಗೆ ಗೆಜ್ಜೆ ಸಪ್ಪಳು ಕೇಳಿಸ್ತಿರ್ತಾವು. ಗೆಜ್ಜೆ ಸಪ್ಪಳು ಕೇಳೋಣ ಹೊಕ್ಕನ ಉಲ್ಕಾಪಿಂಡದ ಹತ್ರ ಹೋಗಷ್ಟ್ರಾಗ ಆ ಊರಿನ ಅಂದ್ರೆ ಶಂಬಾಲ ಊರಿನ ಸರ್ಪಂಚ ಏನ್ ಮಾಡಿರ್ತಾನಂದ್ರ, ಇಲ್ಲಿ ನಮ್ಮ ಊರಾಗ ಬಾಳ ಮಂದಿ ಸಾಯಾಗತ್ತಾರ, ಬಾಳ ಏನೇನೋ ಕಾಡ್ಲಿಕತ್ತದ ತಿಳ್ಕೊಂಡು ಏನ್ ಮಾಡ್ತಾನ, ಆ ಆಕಳ ಏನಾಗಿರ್ತೈತಲ್ಲ ಅಟ್ಯಾಕ್ ಆಗಿದ್ದ ಆಕಳ ಅದನ್ನ ಕೊಲ್ರಿ ಅಂತಂದಾಗ ಆ ಆಕಳು ಓಡ್ಕೊತ ಹೋಗ್ತಿರ್ತೈತಿ. ಅಟ್ರದಾಗ ನಮ್ಮ ಹೀರೋ ನೋಡ್ತಾನ. ಹೀರೋ ಹೋಗಿ ಸೈಡ್ ಕಟ್ತಾನ. ಅವಾಗ ಏನ್ ಹೇಳ್ತಾನ, ಇದೇನು ಇಲ್ಲ, ರೇಡಿಯೇಷನ್ ದಿಂದ ಆಕಳ ರಕ್ತ ಕೊಡಾಕತ್ತೈತಿ, ಹಾಲಿನ ಬದ್ದಲ್ಲ, ರೇಡಿಯೇಷನ್ ದಿಂದ ಎಲ್ಲಾ ಕೆಟ್ಟ ಆಗ್ಲಕತ್ತಾವ ಅಂತ ಹೇಳ್ತಾನ. ಅಲ್ಲಿದಿಂದ ಕತಿ ಸ್ಟಾರ್ಟ್ ಆಗ್ತೈತೆ. ಸರ್ಪಂಚನ ಮಗ ಏನ್ ಮಾಡ್ತಾನ, ಸಿಟ್ಟಿಗೆದ್ದು ಜಗಳ ತೆಗ್ಲಿಕ್ ಹೋದಾಗ ಹೇಳ್ತಾನ ಹೀರೋಗೆ, 2 ದಿನ ನೀ ಏನ್ ಮಾಡ್ತಿ ಮಾಡ, ಟೆಸ್ಟಿಂಗ್ ನಡೆಸಿ ನೀ ಇಲ್ಲಿದ್ ಹೋಗ್ಬೇಕ. ಅಷ್ಟರದಾಗ ಹೀರೋ ಓಕೆ ಅಂತ ಹೇಳಿ ಏನ್ ಮಾಡ್ತಾನ, ಟೆಸ್ಟಿಂಗ್ ಮಾಡಕ್ ಹತ್ತಾನ. ಅಲ್ಲಿ ಏನ್ ಮಾಡ್ತಾನ ಹೀರೋ, 2 ದಿನ ಬಿಟ್ಟು ಟೆಸ್ಟಿಂಗ್ ಮಾಡುವಾಗ ನೆಲ ಅಗಿತಾನ. ನೆಲ ಅಗಿಯೊಳಗ ಒಂದು ಅಂಡರ್ಗ್ರೌಂಡ್ ಒಂದು ದೇವಾಲಯ ಸಿಗತೈತಿ, ಪುರಾತನ ಗುಡಿ ಸಿಗತೈತಿ. ಗುಡಿ ಒಳಗ್ ಹೋದಾಗ ಅಲ್ಲಿ ನೋಡ್ತಾನ, ಒಂದು ಸಣ್ಣದ ಲಿಂಗದ ರೂಪದ ಒಂದು ಕಲ್ಲು ಇರ್ತೈತಿ. ಅಂದ್ರೆ ಲಿಂಗದ ರೂಪ ಒಂದು ದೇವ್ರನ್ನ ಪೂಜೆ ಮಾಡ್ತಿರ್ತಾರ. ಅದನ್ನ ನೋಡ್ತಾರ. ಅದ್ರ ಬಾಜು ಒಂದು ಯೋಗಾಸನ ಒಳಗ್ ಕೂತಿದ್ದು, ಅಂದ್ರ ಒಂದು ತಪಸ್ಸಿನ ರೂಪದಲ್ಲಿ ಕೂತಿದ್ದು ಸ್ಕೆಲೆಟನ್, ಅಸ್ಥಿ ಪಂಜರ ಇರ್ತೈತಿ. ಅದನ್ನ ವಾಪಸ್ ಬರ್ತಾನ. ಮ್ಯಾಗ್ ಬರಟ್ರಾಗ ಒಂದ ಹೀರೋಯಿನ್ ಬರ್ತಾಳ. ಅದ್ರೊಳಗ ಆ ಹೀರೋಯಿನ್ ಹೇಳ್ತಾಳ, ಇದ್ರದ್ದ ಹಿಸ್ಟ್ರಿ ತೆಗಿ ಅಂತ ಹೇಳ್ತಾರ. ಹಿಸ್ಟ್ರಿ ತೆಗಿ ಅಂದಾಗ ಏನಾಗ್ತೈತಿ, ಅದೇ ಊರಾಗ ಒಂದ್ ಕಾನ್ಸ್ಟೇಬಲ್ ಇರ್ತಾನ. ಯಾರ ಸೈಂಟಿಸ್ಟ್ ಜೋಡಿ ಕಾನ್ಸ್ಟೇಬಲ್ ಮಗಳಿಗೆ ಒಂದು ಮಂತ್ರ ಅಂದ್ರ ಒಂದ್ ಮಂತ್ರದ ಚಿತ್ರ ತೆಗೆದಿರ್ತಾಳಕಿ. ಅವಾಗ ಏನ್ ಮಾಡ್ತಾಳ, ಹೀರೋಯಿನ್ ಇರ್ತಾಳಲ್ಲ, ಎಲ್ಲಿ ಹೇಳಿರ್ತಾಳ ಹಿಸ್ಟ್ರಿ ತೆಗಿ ಅಂದಾಗ ಮತ್ತೊಮ್ಮೆ ಇವನ್ ಎಲ್ದಾಗ ಹೋದಾಗ ಅಲ್ಲಿ ಒಂದು ಗಾಡಿ ಮೇಲೆ ಬೆಂಕಿ ಹಿಡ್ಯಾನ. ಏನಾಗ್ತೈತಿ, ಹಿಂಗ್ ರೌಂಡ್ಗೆ ಒಂದು ಅಲ್ಲಿ ಮಂತ್ರ ಪಠಣದ ಒಂದು ರೌಂಡ್ಗೆ ಚಿಹ್ನೆ ತೋರಿಸ್ತಾರ. ಆ ಚಿಹ್ನೆ ಸೇಮ್ ಟು ಸೇಮ್ ಆ ಹುಡುಗಿ ಚಿತ್ರ ತೆಗೆದಿದ್ದು ಸೈಂಟಿಸ್ಟ್ ಗೊತ್ತಿರ್ತೈತಿ. ಅಲ್ಲಿ ಸೈಂಟಿಸ್ಟ್ ಓಡ್ಕೋತ ಬಂದ್ ಏನ್ ಮಾಡ್ತಾನ, ಆ ಹುಡುಗಿ ಕೇಳ್ತಾನ, ಇದು ಎಲ್ಲಿ ನೋಡಿ ಅಂತೇಳಿ. ಇದು ನಮ್ಮ ಊರನ ದೇವಸ್ಥಾನ ಐತ್ಲ, ದೇವಸ್ಥಾನದಾಗ ನೋಡಿನಂತ ಬಂದು ದೇವಸ್ಥಾನದಾಗ ತೋರಿಸ್ತಾರ. ಅವಾಗ ಏನ್ ಮಾಡ್ತಾರಂದ್ರ, ಬೆಂಕಿಯನ್ನ ಮ್ಯಾಲ ಹಿಡಿದು ನೋಡಾಗ ಅಲ್ಲಿನೂ ದೇವಸ್ಥಾನದ ಮೇಲ್ಗಡೆ ಒಂದು ಆಕೃತಿ ಚಿಹ್ನೆ ಅಂದ್ರ ಒಂದು ಚಿತ್ರ ಕಾಣಿಸ್ತೈತಿ. ಆ ಚಿತ್ರದ ರಿಫ್ಲೆಕ್ಟ್ ನೀರಾಗ ಬಿದ್ದಿರ್ತೈತಿ. ನೀರಾಗ ಬಿದ್ದಾಗ ಅವಾಗ ಹೇಳ್ತೈತಿ, ಅವಾಗ ಒಂದು ಸ್ಟೋರಿ ಏನತ್ತೈತಿ ಅಂದ್ರೆ, ಯುದ್ಧ ನಡೆಯುವಾಗ ಒಂದು ಬೆವರಿನ ಹನಿ ಭೂಮಿ ಮೇಲೆ ಬಿದ್ರ ರಾಕ್ಷಸದ ಒಂದು ಬೆವರಿನ ಹನಿ ಮತ್ತೊಂದ್ ಕಡೆ ಬಿದ್ದು ಅಂದ್ರ ದೇವ್ರನು ಹುಟ್ಟಿರ್ತೈತಿ, ದೇವ್ರನು ಹುಟ್ಟಿರ್ತೈತಿ. ಈ ತರ ಕಥೆಯನ್ನ ತೋರ್ಸ್ಯಾರ. ಅದ್ರೊಳಗ ಏನ್ ಮಾಡ್ಯಾರ, ಏನ್ ತಪಸ್ಸಿನ ರೂಪದಾಗ ಏನು ಅಸ್ಥಿ ಪಂಜರ ಗೊತ್ತಿರ್ತೈತಲ್ಲ, ಅದೇನ್ ಹೀರೋಯಿನ್ ಇರ್ತಾಳಲ್ಲ, ಅದೇ ಊರಿನ ದೇವ್ರ ಇರ್ತಿರ್ತದ, ದೇವಿ ಇರ್ತಾಳ. ಆ ದೇವಿ ಇವನ್ನ ಕಾಪಾಡ್ತಿರ್ತಾಳ. ಇನ್ನು ಆಡ್ದ ಕ್ಲೈಮ್ಯಾಕ್ಸ್ ಒಳಗೆ ಏನಾಗ್ತಪ್ಪ ಅಂತಂದ್ರ, ಆ ದೆವ್ ಏನಿರ್ತೈತಲ್ಲ ಅಂದ್ರ ಅದು ದುಷ್ಟ ಶಕ್ತಿ ಎಲ್ಲಾರನು ಅಟ್ಯಾಕ್ ಮಾಡ್ತಿರ್ತೈತಿ. ಇಲ್ಲೊಂದು ಸೆಂಟ್ರಲ್ ನರ ಇರ್ತೈತಿ ಮನುಷ್ಯಾಗ. ಆ ಮನುಷ್ಯನ ನರದಾಗ ಅಟ್ಯಾಕ್ ಆಗಿ ಕಾಮ, ಕ್ರೋಧ, ಹಿಂಗ ಮನುಷ್ಯನ ಎಲ್ಲಾ ಚಟಗಳನ್ನು ಉದ್ವೇಗಗೊಳಿಸಿ ಹೆಚ್ಚಿಗೆ ಮಾಡಿಸಿ ಮರ್ಡರ್ ಮಾಡಿಸೋದು ಎಲ್ಲಾ ಮಾಡಿಸಿದ್ಮೇಲೆ ಮುಕ್ತಾಯ ತೃಪ್ತಿ ಹೊಂದಿದ್ಮೇಲೆ ತಾನೇ ಹೋಗಿ ಸೂಸೈಡ್ ಮಾಡ್ಕೊಳ್ಳೋಂಗ್ ಮಾಡ್ತಿರ್ತೈತಿ. ಬ್ಲಾಸ್ಟ್ ಆಗ್ಬಿಡ್ತಿರ್ತೈತಿ ನರ. ಇದನ್ನ ತೋರ್ಸ್ಯಾರ. ನರಗಳ ಬದಲ್ ತೋರ್ಸ್ಯಾರ. ನೆಕ್ಸ್ಟ್ ಎಲ್ಲಾ ತರದ ಕಾಮ ಕ್ರೋಧಗಳ ಎಲ್ಲಾ ತರದ ಭಾವನೆಗಳನ್ನ ತೋರ್ಸ್ಯಾರ. ಅಟ್ ಲಾಸ್ಟ್ ಏನಾಗ್ತೈತಪ್ಪ ಅಂತಂದ್ರ, ಆ ದುಷ್ಟ ಶಕ್ತಿ ಆ ಸೈಂಟಿಸ್ಟ್ ಕಾನ್ಸ್ಟೇಬಲ್ ಏನ್ ಮಗಳು ಇರ್ತೈತಲ್ಲ ಸಣ್ಣದ, ಆ ಹುಡುಗಿಗೆ ಅಟ್ಯಾಕ್ ಆಗ್ತೈತಿ.
ಆ ಹುಡುಗಿಗೆ ಅಟ್ಯಾಕ್ ಆಗಾನ ಆ ಹುಡುಗಿನ ಜೀವಂತವಾಗಿ ಮುಚ್ಚಬೇಕಂತೇಳಿ ಅದೇ ಊರಿನ ಪೂಜಾರಿ ಹೇಳ್ತಾನ. ಆದ್ರ ಇವ್ ಸೈಂಟಿಸ್ಟ್ ಏನ್ ಮಾಡ್ತಾನ, ಆ ಬ್ಯಾಡ್ ಅತ್ತ ಏನ್ ಮಾಡ್ತಾನ, ಹ್ಯಾಂಗರ್ ಮಾಡಿ ಸೊಲ್ಯೂಷನ್ ಹುಡ್ಕೊಳತ್ತ ಅಲ್ಲೊಂದು ಫೈಟ್ ಸೀನ್ ಐತಿ. ಫೈಟ್ ಸೀನ್ ಮುಗ್ಯಾನ ಏನ್ ಮಾಡ್ತಾನ, ಒಂದು ಗಂಟಿ ತಗೊಂಡು ಬಡಿತಾನ. ಯಾರಿಗೆ? ಫೈಟ್ ಮಾಡೋರಿಗೆ. ಬಡಿಯುವಾಗ ಹುಡುಗಿ ಕಿವಿ ಮುಚ್ಕೊಂಡು ತ್ರಾಸ್ ತಗೋದೈತಿ. ಅವಾಗ ಇವನಿ ಫ್ಲಾಶ್ ಆಗ್ತೈತಿ. ಮೂವಿ ತುಂಬಾ ಗಂಟಿ ಶಬ್ದ ಕೇಳಿದಾಗ ಒಮ್ಮೆ ಆ ದುಷ್ಟ ಶಕ್ತಿ ಕರಗ್ತಿರ್ತೈತಿ. ಅವಾಗ ಏನ್ ಮಾಡ್ತಾರ, ಬಡ 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 ಗಂಟಿ ಶಕ್ತಿ ಬಾರ್ಸಕ್ ಹತ್ತಾರ ಎಲ್ಲರೂ. ಆಮೇಲೆ ಪೂಜಾರಿ ಶಂಖ ಊದ್ತಾನ. ಅಲ್ಲಿ ಲಾಸ್ಟಿಗೆ ಹೋಮಾಕ್ಸಿರ್ತಾರ. ಶಂಖ ಊದಾನ, ಆ ದುಷ್ಟ ಶಕ್ತಿ ಆ ಹುಡುಗಿ ಮೈಯಾಗಿಂದ ಹೋಗ್ತೈತಿ. ಹೋಗಿ ನಾಶ ಆಗ್ತೈತಿ. ಇಷ್ಟು ಕಂಪ್ಲೀಟ್ ಸೀನ್ ಆಗ್ತೈತಿ. ಲಾಸ್ಟಿಗೆ ಹುಡುಗಿ ಉಳಿತೈತಿ. ಅವಾಗ ನಮ್ಮ ಸೈಂಟಿಸ್ಟ್ ಒಪ್ಪತಾನ, ವಿಜ್ಞಾನಕ್ಕಿಂತ ಶಾಸ್ತ್ರ ಹೆಚ್ಚೈತಿ, ಶಾಸ್ತ್ರದಿಂದ ವಿಜ್ಞಾನ ಐತೈತೆ ಒಪ್ತಾನ. ಶಂಬಾಲ ಮೂವಿ ರಿವ್ಯೂ ಹೆಂಗೈತಪ್ಪ ಅಂತಂದ್ರೆ 10 ಒಳಗೆ ನೀವು 8 ರೇಟಿಂಗ್ ಕೊಟ್ರು ಸಾಲಂಗಿಲ್ಲ. ಬೆಸ್ಟ್ ಮೂವಿ, ಈಗಿನ ಜನ್ರೇಷನ್ದಾಗ ಬೆಸ್ಟ್ ಮೂವಿ ಐತಿ. ನೋಡ್ರಿ, ಥಿಯೇಟರ್ನಾಗ ನೋಡಿದ್ರೆ ಭಾರಿ ಮಜಾ ಸಿಗತೈತಿ ನಿಮಗೆ. ಸೊ ಈ ಮೂವಿ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತು ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.